ಹಾಯ್ ಎಲ್ರಿಗೂ ನಮಸ್ಕಾರ. ಜಸ್ಟ್ ಮಾತಲ್ಲಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಶ್ರೀನಿಧಿ. ನಾವಿವತ್ತು ವೇದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಚೇರ್ಮನ್ ಆಗಿರುವಂತಹ ರವೀಂದ್ರ ಸರ್ ಜೊತೆ ಇದೀವಿ. ವೆಲ್ಕಮ್ ಟು ದಿ ಶೋ ಸರ್. ನಮಸ್ಕಾರ ಸರ್, ಇವತ್ತು ವೇದಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕೇವಲ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಮಾತ್ರ ಅಲ್ಲ, ಸ್ಟೇಟ್ ಲೆವೆಲ್ ಅಲ್ಲಿ ಹೆಸರು ಮಾಡಿದೆ. ಈ 10 ಇಯರ್ಸ್ ಆಗಿದೆ ಈಗ ಸ್ಟಾರ್ಟ್ ಆಗಿ, ಸ್ಕೂಲ್, ಕಾಲೇಜ್. ಮತ್ತೆ 10 ಇಯರ್ಸ್ಗೂ ಮುಂಚೆ ನೀವೇನ್ ಮಾಡ್ತಿದ್ರಿ? ನಿಮ್ ಬ್ಯಾಕ್ ಗ್ರೌಂಡ್ ಲೈಫ್ ಬಗ್ಗೆ ಹೇಳಿ. ನನ್ನ ಇತಿಹಾಸ ತಗೊಂಡ್ರೆ, ನಾನಿಲ್ಲಿ ಪಕ್ಕದ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದು, ಚಿಕ್ಕಮದಿರ ಅಂತ ಒಂದು ಗ್ರಾಮ. ಅಲ್ಲಿ ಹುಟ್ಟಿ ಬೆಳೆದಾಗ ನಾನು ಬಾಲ್ಯ ಜೀವನದಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಅಲ್ಲೇ ಮುಗಿದಿದ್ದು. ಪ್ರೈಮರಿ ಸ್ಕೂಲು, ಅದಾದ ನಂತರ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಎಲ್ಲ ಹಳ್ಳಿ ಮಟ್ಟದಲ್ಲಿ ಆಗೋಯ್ತು. ನಾನು ಓದಿದ್ದು ಇದಕ್ಕೆ ಸಂಬಂಧನೇ ಇಲ್ಲ. ನಾನು ಓದಿದ್ದು ಐ ಟಿ ಓದ್ಬಿಟ್ಟು ಬೆಂಗಳೂರಿಗೆ ಜೀವನೋಪಾಯಕ್ಕೆ ಹೋಗಿ ಒಂದು ವಿಡಿಯೋ ಫ್ಯಾಕ್ಟ್ರಿ ಸೇರಿಕೊಂಡೆ. ಕೆಲವರು ಸಹಾಯನೂ ಆಗಿದೆ ನನಗೆ. ಆ ಸಹಕಾರದಿಂದ ನಾನು ಬೆಂಗಳೂರಲ್ಲಿ ಒಂದು ಜೀವನೋಪಾಯಕ್ಕೆ ಒಂದು ವಿಡಿಯೋ ಫ್ಯಾಕ್ಟ್ರಿ ಸೇರಿಕೊಂಡೆ. ಅದಾದಮೇಲೆ ಏನು ನನಗೆ ಫ್ಯಾಕ್ಟ್ರಿಯಲ್ಲಿ ನನ್ನ ಜೀವನಕ್ಕೆಲ್ಲ ಆಗೋಗ್ತಿತ್ತು, ಜೀವನ ಮಾಡ್ಬೋದಾಗಿತ್ತು, ಸಂಸಾರ ಮಾಡೋದಿತ್ತು. ಅದ್ರ ಬಿಟ್ಟು ನನಗೆ ಆದಂಥ ನನ್ನವಾದಂಥ ಒಂದು ವೈಯಕ್ತಿಕವಾಗಿ ನನ್ನೊಂದು ಆಸೆ, ಆಕಾಂಕ್ಷೆ, ನನಗೆ ಬಿಟ್ಟು ಏನಾದರೂ ಮಾಡಬೇಕು ಜೀವನದಲ್ಲಿ, ಮೇಲೆ ಬರಬೇಕು. ನನ್ನ ಮನಸ್ಸಲ್ಲಿರೋದು ಬೇರೆ, ಆದರೆ ಉದ್ಯೋಗ, ಎಜುಕೇಷನ್ ಅಷ್ಟಿಲ್ಲ. ಆದರೂ ನನಗೇನಾದರೂ ಮಾಡಬೇಕು, ದೊಡ್ಡದಾಗಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಜೀವನದಾಗೆ, ಸೊಸೈಟಿಗೆ ಒಂದು ಏನಾದರೂ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋದಾಗ, ನಾನು ಹೇಳ್ಬೇಕಂದ್ರೆ ಟಿ ವಿ ಸೀರಿಯಲ್ ಪ್ರೊಡ್ಯೂಸರ್ ಆಗಿದ್ದೆ ಒಂದು ಕಾಲದಲ್ಲಿ. ಒಂದು 3-4 ವರ್ಷ ಅಲ್ಲೇ ಸಣ್ಣ ಪುಟ್ಟ ಹೋಗ್ಕೊಂಡು ಟೆಲಿಫಿಲಿಮು, ಆಮೇಲೆ ಧಾರಾವಾಹಿ ಅಂತ 1-2-3 ಮಾಡಿ ಅಲ್ಲಿ ನನಗೆ ಸಕ್ಸಸ್ ಆಗಲಿಲ್ಲ. ಅದ ನಂತರ ಹಾಗೆ ಇನ್ನು ಬೇರೆ ಬೇರೆ ಬಿಸ್ನೆಸ್ಗಳು, ಫ್ಯಾಕ್ಟ್ರಿಗೆ ಹೋಗಕ್ಕೆ ಅಂತಲೇ ಅಲ್ಲಿ ಜಾಸ್ತಿ ಆಬ್ಸೆಂಟು, ಲಾಂಗ್ ಆಬ್ಸೆಂಟು. ಫ್ಯಾಕ್ಟ್ರಿ ಹೋಗ್ಕಂತಲೇ ಸೈಡಲ್ಲಿ ಯಾವ್ಯಾವುದೋ ಬಿಸ್ನೆಸ್ಗಳಿಗೆ ಕೈ ಹಾಕೋದು, ಕೈ ಸುಟ್ಕೊಳ್ಳೋದು, ಲಾಸಲ್ಲಿ ಹೊರಗಡೆ ಬಂದ್ಬಿಟ್ಟಿದ್ದು. ಸಾಕಷ್ಟು ಲಾಸ್ ಆಗಿದೆ. ಸಾಕಷ್ಟು ಬಿಸ್ನೆಸ್ಗಳು ಮಾಡಿದ್ದೀನಿ, ಒಂದಲ್ಲ. ನನ್ನ ಕೈ ಏನೋ ತಿಳಿತ ಯಾವ್ದು ಮಾಡೋದು ಅದರಲ್ಲಿ. ಬಟ್ ಏನಾದರೂ ಮಾಡಬೇಕು, ಮೇಲೆ ಬರಬೇಕು, ಸಂಪಾದನೆ ಮಾಡಬೇಕು, ಒಂದು ಸೊಸೈಟಿಗೆ ಏನಾದರೂ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ಕೊಂಡು ಬಂದೆ. ಕೊನೆಗೆ ಫ್ಯಾಕ್ಟ್ರಿನಲ್ಲಿ ಹೊರಗಡೆ ಈ ಥರ ಲಾಂಗ್ ಆಬ್ಸೆಂಟ್ ಆದಾಗ ಒಂದಿನ ನನ್ನ ಸಸ್ಪೆಂಡ್ ಮಾಡಿಬಿಟ್ರು. ಫ್ಯಾಕ್ಟ್ರಿಯಿಂದ ಹೊರಗಡೆ ಹಾಕಿದ್ರು. ಅದಾದಮೇಲೆ ಇನ್ನೂ ನನಗೆ ಯೋಚನೆ ಮಾಡಲಿಲ್ಲ, ಏನಾದರೂ ಒಂದು ದಾರಿ ಮಾಡ್ಬೇಕಂತ ಹೋಗಿ ಕೆಲವೊಂದು ಬಿಸ್ನೆಸ್ಸಲ್ಲಿ ನಾನು ಸಕ್ಸಸ್ ಆಗಿ ಅಲ್ಲಿಂದ ನನಗೆ ದೇವರು ಎಲ್ಲ ಕೊಟ್ಟ. ಆ ಬಿಸ್ನೆಸ್ಸಲ್ಲಿ ಬೇಕಾದಷ್ಟಾಗ ನನಗೇನು ನಾನು ಅಂದ್ಕೊಂಡಿದ್ದ ಅಷ್ಟಕ್ಕೆ ಅನುಕೂಲ ಮಾಡಿಕೊಟ್ಟ. ಅದಾದಮೇಲೆ ನನ್ನ ಸಮಸ್ಯೆಗಳು, ಎಲ್ಲ ಕಷ್ಟಗಳು ತೀರಿ ಮೇಲೆ ಬಂದಾಗ ನನಗೆ ಅನುಕೂಲ ಆದಾಗ ನನಗೊಂದು ಮನಸ್ಸು ಆಸೆ ಬಂದಿದ್ದೇನೆಂದರೆ, ಒಂದು ಏನಾದರೂ ಮಾಡ್ಬೇಕಂತ ಹೊರಟಾಗ ನಾನು ಸ್ವಲ್ಪ ಗಣೇಶನ ಭಕ್ತ. ನಾನು ಗಣೇಶನ ಏನು ಮನಸ್ಸಿಗೆ ಕೊಡ್ತಾನೋ ಅದು ನನಗೇನೇ ಕಷ್ಟ ಬಂದಾಗ ಗಣೇಶನೇ ನಾನು ಪ್ರಯತ್ನ ಮಾಡೋದು, ಪ್ರೇಯರ್ ಮಾಡೋದು. ಆಮೇಲೆ ನನ್ನೊಂದು ಉದ್ದೇಶ ಏನಂದರೆ ಪ್ರಾರ್ಥನೆ, ಪ್ರಯೋಗ, ಪ್ರಯತ್ನ. ಇದು ಪ್ರಯತ್ನ ಮಾಡ್ತಾ ಇರೋದೆ ದೇವ್ರನ್ನ ನೆನೆಸ್ಕೊಂಡು ಹೋಗ್ತಾ ಇರೋದು ಮುಂದಕ್ಕೆ. ತಗೊಂಡು ನೋಡಿದಾಗ ಒಂದನ್ನು ಸಕ್ಸಸ್ ಆದಾಗ ಯೋಚನೆ ಮಾಡಿದೆ ಕೂತ್ಕೊಂಡು. ಈ ನಾನು ಓಡಾಡ್ಕೊಂಡು ಈ ಪರಿಸರದಲ್ಲಿ ಇದ್ದಂಥ ಜಾಗ, ನನಗೆ ಊರು ಈ ಕಡೆ ಎಲ್ಲ ನೆನಪಾದಾಗ ಒಂದು ತೀರ್ಮಾನ ಮಾಡಿದ್ದಂದರೆ, ಈ ಭಾಗ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲ ಥರದಲ್ಲೂ ಹಿಂದುಳಿದಂಥ ಭಾಗ. ಈ ಜಾಗದಾಗ ಏನಾದರೂ ಮಾಡ್ಬೇಕಂತ ಹೊರಟಾಗ ನನಗೆ ಮೊದಲು ಬಂದಿದ್ದ ಒಂದು ವಿದ್ಯಾಸಂಸ್ಥೆ ಮಾಡ್ಬೇಕಂತ ಬಂತು. ಮಾಡೋಕ್ಕಂತ ಹೊರಟಾಗ ಇಲ್ಲಿ ಒಂದಿಷ್ಟು ಜಾಗ ಸಿಕ್ತು, ಸಹಕಾರ ಕೊಟ್ಟರು. ಫಸ್ಟ್ ಗಣೇಶನ ದೇವಸ್ಥಾನ ಮಾಡಿದೆ. ಗಣೇಶನ ದೇವಸ್ಥಾನ ಮಾಡಾದ್ಮೇಲೆ ಮೇ 2ನೇ ತಾರೀಕು 2016ರಲ್ಲಿ ಗಣೇಶನ ದೇವಸ್ಥಾನ, 4ನೇ ತಾರೀಕು ವಿದ್ಯಾಸಂಸ್ಥೆ ಓಪನ್ ಮಾಡಿದೆ. ಸರ್, ಈಗ ನೀವು ಹೇಳಿದ್ರಿ 2016 ಗಣೇಶನ ದೇವಸ್ಥಾನ ಮಾಡ್ಬಿಟ್ಟು ಮತ್ತೆ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರಿ ಅಂತ. ಈ ಕಡೆಯಿಂದ ಹಿಂದೆ ಹೋದ್ರೆ ಹಿರಿಯೂರು, ಚಳ್ಳಕೆರೆ, ಮುಂದೆ ಹೋದ್ರೆ ಚಳ್ಳಕೆರೆ, ಸೆಂಟ್ರಲ್ಲಿ ನೀವು ಸಂಸ್ಥೆ ಮಾಡಿದೀರಾ. ಅದ್ರ ಏನು ಕಾರಣ ಸರ್? ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿನ, ಇಲ್ಲ ಒಂದು ಹಬ್ ತರ ಆಗುತ್ತೆ ಇಲ್ಲಿ ಸುತ್ತಮುತ್ತ ಹಳ್ಳಿ ಜನಕ್ಕೆಲ್ಲ ಅಂತನ? ಉದ್ದೇಶ ಏನಾದ್ರೆ, ಈ ಪರಿಸರದಲ್ಲಿ ಇಲ್ಲಿ ಮಾಡಿದ್ರೆ ಈ ಸುತ್ತಮುತ್ತ ಸುಮಾರು ಹಳ್ಳಿ ಗ್ರಾಮೀಣ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ. ಮೇಲಾಗಿ ಇದು ಹೈವೇ ರೋಡು,
ಹೈವೇ ರೋಡಲ್ಲಿ ನಾನು ಇದನ್ನ ಮಾಡಬೇಕು, ಇಲ್ಲೊಂದು ವಿದ್ಯಾಸಂಸ್ಥೆ ಕಟ್ಟಬೇಕು ಅಂದ್ರೆ ನಾನು ಶಿಕ್ಷಣ ತಜ್ಞ ಅಲ್ಲ, ಶಿಕ್ಷಣ ಪ್ರೇಮಿ. ಒಂದು ವಿದ್ಯಾಸಂಸ್ಥೆ ಕಟ್ಟಬೇಕು, ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು. ಇಲ್ಲಿ ಒಂದು ಮಕ್ಕಳು ಇಲ್ಲಿ ಕಲಿತು ಹೊರಗಡೆ ಹೋದ್ರೆ ನಾವು ಹೆಚ್ಚಿನದಾಗಿ ಒಂದು ಆಚಾರ ವಿಚಾರ ಸಂಸ್ಕಾರ ಸಂಪ್ರದಾಯ ಜೊತೆಗೆ ವಿದ್ಯೆ ಜೊತೆಗೆ ಮಕ್ಕಳಿಗೆ ಒಂದು ವಿನಯ ಎಲ್ಲ ಆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಸಂಸ್ಥೆಯಿಂದ ಹೊರಗಡೆ ಹೋಗಿ ಇಡೀ ಪ್ರಪಂಚಕ್ಕೆ ಹೆಸರಾಗಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರ ವೇದಾವಂತ ವಿದ್ಯಾಸಂಸ್ಥೆನ ನಾವು ಕಟ್ಟಿ ಬೆಳೆಸ್ತಾ ಇದೀವಿ ಇವತ್ತು. ಅದೇ ಥರನೇ ಮಕ್ಕಳು ಇಲ್ಲಿ ಎಲ್ಲ ಸಂಸ್ಥೆಗಳು ನೋಡ್ಕೊಂಡು ಬಂದ್ರೆ ನಮ್ಮಲ್ಲಿ ಫೀಸು ಅಷ್ಟೇನೆ ತುಂಬ ಅಫೋರ್ಡಬಲ್ ಇಟ್ಟಿದ್ದೀವಿ. ಯಾಕಂದ್ರೆ ಇವ್ರಿಗೆ ಅನುಕೂಲ ಆಗ್ಬೇಕಂತ ಕೈಗೆಟುಕೋ ದರ ಅಂತೇಳಿ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು. ಬೇರೆ ಸಂಸ್ಥೆಗಳು ಒಂದು ಉದಾಹರಣೆ PUC ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ನಮ್ದು, ಅದಕ್ಕೆ ಲೆಕ್ಕ ಹಾಕಿದ್ರೆ ಬೇರೆ ಸಂಸ್ಥೆಗೆ ಏನಿದೆ ಅದರಲ್ಲಿ ಒಂದು ಮಿನಿಮಮ್ 30-40% ನಾವು ಫೀಸು ರೆಡ್ಯೂಸ್ ಮಾಡಿ ಕೊಡ್ತಾ ಇದೀವಿ ಇಲ್ಲಿ. ಅವ್ರಿಗೆ ಫುಡ್ಡು ಅಕಾಮಿಡೇಷನ್ನು ಆಮೇಲೆ ಸ್ಟಡಿ ಮೆಟೀರಿಯಲ್ಸು ಈಚ್ ಆ್ಯಂಡ್ ಎವ್ರಿಥಿಂಗ್ ಕೊಟ್ಕೊಂಡು ಅವ್ರಿಗೆ ಆ ಒಂದು ಅಫೋರ್ಡಬಲ್ ಫೀಸಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಕ್ಕಳು ಅಷ್ಟೇ ಗುಡ್ ಅಚೀವ್ಮೆಂಟು, ರಿಸಲ್ಟು, ಮತ್ತೊಂದು ವಿದ್ಯೆ ಜೊತೆ ಮಕ್ಕಳು ವಿನಯ ಸದ್ಗುಣ ಎಲ್ಲ ಕಲ್ತ್ಕೊಂಡು ಹೊರಗಡೆ ಹೋಗ್ತಾ ಇದ್ದೇವೆ. ನಮ್ಗೆ ಅದೊಂದು ಹೆಮ್ಮೆ. ಇಲ್ಲಿ ನಮ್ಮ ಒಂದು ಕ್ಯಾಂಪಸ್ಗೆ ಒಳಗಡೆ ಬಂದರೆ ನೀವು ನೋಡಿರ್ಬೋದು, ಇಲ್ಲಿ ವಾತಾವರಣನೇ ಒಂಥರ ಏನೋ ಡಿಫ್ರೆಂಟ್ ಅನ್ಸುತ್ತೆ. ಬೇರೆ ವಿದ್ಯಾಸಂಸ್ಥೆ ಒಳಗಡೆ ಹೋದ್ಕೊಂಡು ನಮ್ಮದಕ್ಕೂ ಭಾಳ ವ್ಯತ್ಯಾಸ ಇದೆ. ಆ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಇಲ್ಲೇನು ಬಂದ್ರೆ ಏನೋ ಒಂದು ಇಲ್ಲ ಇಲ್ಲಿ ಅಡ್ಮಿಷನ್ ಆಗ್ಬೇಕು ಇಲ್ಲೇ ಓದ್ಬೇಕು ಅನ್ನೋದೊಂದು ಆಟೋಮೆಟಿಕ್ ಭಾವನೆ ಬಂದ್ಬಿಡುತ್ತೆ. ಅಂತ ಪೇರೆಂಟ್ಸ್ಗಳು ಸಾಕಷ್ಟು ಜನ ಬಂದರೆ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಗೆ ಅದೊಂದು ಖುಷಿ. ಮಕ್ಕಳು ಅಚೀವ್ ಮಾಡಿದ್ದಾರೆ, ಹೊರಗಡೆ ಇದ್ದಾರೆ. ಈಗ IIT ನಲ್ಲಿ ಇದ್ದಾರೆ, ಮೆಡಿಕಲ್ ಅಲ್ಲಿ ಇದ್ದಾರೆ, ಆಯುರ್ವೇದಿಕ್ ಎಲ್ಲ ಕಡೆನೂ ಓದ್ತಾ ಇದಾರೆ ಮಕ್ಕಳು. ಆಮೇಲೆ ಪೇರೆಂಟ್ಸ್ ಇಂದ ಒಳ್ಳೆ ಒಪಿನಿಯನ್ ಇದೆ. ಇವತ್ತು ಹೊರಗಡೆ ಇಡೀ ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಸ್ಥೆ ಇವತ್ತು ಹೆಸರಾಗಿದೆ. 10ನೇ ವರ್ಷದ ದಶಮಾನೋತ್ಸವಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರೇ ಬಂದು ಈ ದಶಮೋತ್ಸವ ಕಾರ್ಯದಲ್ಲಿ ಪಾಲ್ಗೊಂಡು ನಮಗೆ ಶುಭ ಹಾರೈಸಿ ಮುಂದಿನ ಅಭಿವೃದ್ಧಿಗೆ ನಾಂದಿ ಆಡಿ ನಮಗೆ ಆಶೀರ್ವಾದ ಮಾಡೋಗಿದ್ದಾರೆ. ಸರ್, ನಾವು ಪೇರೆಂಟ್ಸ್ ಒಪಿನಿಯನ್ ತಗೋಬೇಕಾದ್ರೆ ಸ್ಕೂಲ್ ಬಗ್ಗೆ ಎಲ್ಲ ಸುಮಾರು ಪೇರೆಂಟ್ಸ್ ನಮ್ಗೆ ಹೇಳಿದ್ರು, ಸಿಂಗಲ್ ಪೇರೆಂಟ್ ಇದ್ರೆ ಇಲ್ಲ ಎಕನಾಮಿಕಲಿ ಹಿಂದುಳಿದಿರೋ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಫೀಸ್ ಕನ್ಸೆಷನ್ ಕೊಡೋದ್ರಲ್ಲಿ ಮತ್ತೆ ಸ್ಕಾಲರ್ಶಿಪ್ಸ್ ಕೊಡೋದ್ರಲ್ಲಿ ಅವ್ರಿಗೆ ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ನಮ್ಗೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಾನು ಇವಾಗಲೇ ಹೇಳಿದಂಗೆ ತುಂಬಾ ಅಫೋರ್ಡಬಲ್ ಫೀಸು ಅಂದ್ರೆ ಈಗ ಇಲ್ಲಿ ಈ ಒಂದು ಪ್ರದೇಶಕ್ಕೆ ಇಲ್ಲಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗ್ಬೇಕಂತಲೇ ನಾವೊಂದು ತೀರ್ಮಾನ ಮಾಡಿ ಫೀಸು ತುಂಬಾ ರೆಡ್ಯೂಸಬಲ್ಲೇ. ಅದರಲ್ಲೂ ಕೆಲವ್ರು ಏನಾಗುತ್ತೆ ನಾವು ತುಂಬಾ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ, ಸಿಂಗಲ್ ಪೇರೆಂಟ್ಸ್ಗೆ, ಆಮೇಲೆ ಹುಡುಗ ಬಹಳ ಪ್ರತಿಭಾವಂತ ಇರ್ತಾನೆ ಅಂಥವ್ರಿಗೆಲ್ಲ ನಾವು ಇನ್ನೂ ಸಾಧ್ಯವಾದಷ್ಟು ಇನ್ನೂ ರಿಡ್ಯೂಸ್ ಮಾಡ್ಕೊಂಡೆ ನಾವು ಅನುಕೂಲ ಮಾಡ್ಕೊಟ್ಕೊಂಡು ಬರ್ತಾ ಇದ್ದೀವಿ. ಸರ್, ದಶಮಾನೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತೀರಾ ನೀವು ಒಂದ್ ಕೆಲವು ತಿಂಗಳ ಹಿಂದೆ, ಅದನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋ ಉದ್ದೇಶ ಏನು? ದೊಡ್ಡ ಮಟ್ಟದಲ್ಲಿ ಅಂತ ಅಲ್ಲ, ನಾವು ಮಾಡಂತ ಹೊರಟ್ವಿ. ಅದಾದ್ಮೇಲೆ ಅದು ದೊಡ್ಡ ಮಟ್ಟಕ್ಕೆ ಪ್ರಚಾರ ಆಯ್ತು, ದೊಡ್ಡ ಮಟ್ಟಕ್ಕೆ ಕಾರ್ಯಕ್ರಮ ಅದ್ದೂರಿ ಅನ್ನೋ ಭಾವನೆಗೆ ಬಂತು ಜನಗಳ ಭಾವನೆಯಲ್ಲಿ. ನಾವು 10 ವರ್ಷ ನಾವು ಈ ಒಂದು ಏನೇ ಕಷ್ಟ ಕಾರ್ಪಣ್ಯ ಸಮಸ್ಯೆಗಳು ಸಾಕಷ್ಟು ಸವಾಲುಗಳು ಎದುರಾದವು ಈ ಭಾಗದಲ್ಲಿ ಮಾಡ್ಬೇಕಾದ್ರೆ ಅವನ್ನೆಲ್ಲ ಮೆಟ್ಟಿ ಮೀರಿ ಒಂದು ಮಕ್ಕಳು ಇಲ್ಲಿ ಒಂದು ವಿದ್ಯಾಭ್ಯಾಸನೂ ಚೆನ್ನಾಗಾಯ್ತು, ರಿಸಲ್ಟ್ಗಳು ಚೆನ್ನಾಗಿ ಬಂತು, ಎಲ್ಲೆಲ್ಲೋ ಮುಂದುವರೆದು ಹೋದ್ರು. ಇದೊಂದು ನಮ್ಗೆ ತಿಳಿದಂಗೆ ನಮ್ಗೊಂದು ಸಂತೋಷ, ಹೆಮ್ಮೆ ಆ ವಿಚಾರದಾಗ. ಈಗ 10 ವರ್ಷ ಸಾಧನೆ ಆದ್ಮೇಲೆ ನಾವೇನ್ ಮಾಡಿದ್ವಿ, ದಶಮಾನೋತ್ಸವ ಕಾರ್ಯಕ್ರಮನ ನಾವು ಚೆನ್ನಾಗಿ ಮಾಡ್ಬೇಕಂತ ಹೇಳಿ ಸಾಕಷ್ಟು ಜನ, ಅದರಲ್ಲೂ ಹೆಚ್ಚಿನದಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಈ ಸಂಸ್ಥೆ ವಿಚಾರನೆಲ್ಲ ಕೇಳಿ ಬಂದು ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಆಶೀರ್ವಾದ ಮಾಡಿ ಶುಭ ಹಾರೈಸಿ ಇನ್ನೂ ಹೆಚ್ಚಿನದಾಗಿ ಇದು ಬೆಳಿಬೇಕು, ಇದು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಬೆಳಿಲ್ಲ ಅಂತ ಶುಭ ಹಾರೈಸಿ ನಮಗೆ ಇವತ್ತು ಹೋದ್ರವರು. ಸರ್, ನೀವು ವೇದಾಂತ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ಟಬೇಕಾದ್ರೆ ಸುಮಾರು ಜನ ಕ್ರಿಟಿಸೈಸ್ ಮಾಡಿರ್ತಾರೆ, ನಿಮ್ನ ಆಡ್ಕೊಂಡಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಶಿಕ್ಷಣ ಸಂಸ್ಥೆ ಮಾಡಿದ್ರೆ ಅದಾಗುತ್ತಾ, ಸಕ್ಸಸ್ ಆಗುತ್ತಾ ಅದು ಅಂತೆಲ್ಲ ಟೀಕೆ ಮಾಡಿರ್ತಾರೆ ನಿಮ್ಗೆ. ಅಂತವ್ರಿಗೆ ನಿಮ್ಮ ಡೈರೆಕ್ಟ್ ಆನ್ಸರ್ ಏನು? ಅದನ್ನ ನಾವ್ ಯಾವ್ದು ತಲೆಗೆ ಕೇಳಲಿಲ್ಲ. ನಾವು ಏನಾದ್ರೂ ಮಾಡ್ಬೇಕಂತ ಹೊರಟ್ರೆ ನಾನು ಎರಡನೇ ಮಾತು ಯಾರ ಮಾತು ಕೇಳಕ್ ಹೋಗಲ್ಲ. ನಾನು ಡೈರೆಕ್ಟ್ ಡಿಸಿಷನ್ ನಂದೇನೆ.
ನಾನು ಮಾಡ್ಬೇಕಂತ ಹೊರಟ್ರೆ ಲಾಭ ಲಾಸ್ ಯಾವುದು ನೋಡೋಕ್ಕಂತ ಅಲ್ಲ. ನಾನು ಒಂದು ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಹೊರಗಡೆ ಹೋಗಿ ಇವತ್ತು ಮಾಡಿದ್ರೆ, ನಾನು ಬೆಂಗಳೂರು ಅಂತ ಪಟ್ಟಣದಲ್ಲಿ ಸುಮಾರು 40 ವರ್ಷದಿಂದ ಇದ್ಕೊಂಡು ಅಲ್ಲೇ ನಾನು ಬಿಸ್ನೆಸ್ ಆಡಿ ಬೇಕಷ್ಟು ಡೆವಲಪ್ಮೆಂಟ್ ಆದ. ಆದರೆ ನಾನು ಅಲ್ಲೇ ಮಾಡಿದ್ರೆ ಇನ್ನೂ ಅದ್ರ ಹತ್ರ ಸಂಪಾದನೆ ಮಾಡ್ಬೋದಾಗಿತ್ತು. ನಾನು ಈ ಭಾಗದಲ್ಲಿ ಈ ಒಂದು ಸಂಸ್ಥೆ ಕಟ್ಟಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಯಾರೇನೇ ಟೀಕೆ ಟಿಪ್ಪಣಿ ಮಾಡ್ಕೊಳ್ಳಿ, ನಾನು ಹೆಚ್ಚಿನದಾಗಿ ನಾನು ಕಮರ್ಷಿಯಲ್ ಮೈಂಡ್ ಬರಲಿಲ್ಲ. ನನಗೊಂದು ಧಾರ್ಮಿಕವಾಗಿ ಆಗಲಿ, ಶೈಕ್ಷಣಿಕವಾಗಿ ಆಗಲಿ, ಈ ಸೊಸೈಟಿಗೆ ನಮ್ಮದೇ ಆದಂಥ ಒಂದು ಕೊಡುಗೆ ಕೊಡಬೇಕು, ಇರಬೇಕು. ಯಾರ್ಯಾರು ಶಾಶ್ವತವಾಗಿ ಇರಲ್ಲ, ಮುಂದೆ ನಾವು ಹೋದ್ರೆ ಒಂದು ಯಾವ್ದಾದ್ರು ನೆನೆಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ವಿದ್ಯಾಸಂಸ್ಥೆನ ಸೊಸೈಟಿಗೆ ಇವತ್ತು ಮಾಡಿದ್ದೀವಿ. ಸರ್, ಸುಮಾರು ಸ್ಕೂಲ್ಸ್ ಅಲ್ಲಿ ಏನ್ ಮಾಡ್ತಾರೆ, 9th ಸ್ಟ್ಯಾಂಡರ್ಡ್ಗೂ ಸ್ಟೂಡೆಂಟ್ಸ್ ನ ಇಟ್ಕೊಂಡು 90% ಒಂದು ಕ್ಯಾಟಗರಿ, ಆವರೇಜ್ ಒಂದು ಕ್ಯಾಟಗರಿ, ಜಸ್ಟ್ ಪಾಸ್ ಒಂದು ಕ್ಯಾಟಗರಿ ಅಂತ ಇಟ್ಕೊಂಡು 10th ಗೆ ಅವ್ರು ಬರೋ ಟೈಮಲ್ಲಿ ಆ ಜಸ್ಟ್ ಪಾಸ್ ಕ್ಯಾಟಗರಿನ TC ಕೊಟ್ಟು ಕಳ್ಸ್ಬಿಡ್ತಾರೆ. ಬಟ್ ನಿಮ್ ಸ್ಕೂಲಲ್ಲಿ ಅದು ನಡೀತಾ ಇಲ್ಲ ಅಂತ ನಮ್ ರಿಸರ್ಚ್ ಹೇಳ್ತಿದೆ. ನಿಮ್ಮ ಒಪಿನಿಯನ್? ನಾವು ಆ ಥರ ಯಾವುದು ಮಾಡಲ್ಲ. ಮಕ್ಳಿಗೆ ಏನ್ ಬೇಕೋ ಬೇಸಿಕಲ್ಲಿ ಅವ್ರಿಗೆ ಮೊದಲಿಂದ ಹೇಳ್ಕೊಟ್ಕೊಂಡು ಬಂದಿರ್ತಾರೆ, ಅದನ್ನೇ ಥರನೇ ಕಲಿಕೆನೂ ಕಲಿಸಿರ್ತಾರೆ. ಅದರಿಂದ ನಾವು ಮಕ್ಕಳು ಅದೇ ರೀತಿನ ಹೊರಗಡೆ ಕಳ್ಸಲ್ಲ. ಆ ಥರ ಮಕ್ಕಳಿಗೆ ಇಲ್ಲಿ ಪರ್ಸ್ನಲ್ಗೆ ಕೇರ್ ತಗೊಂಡು ಅವ್ರಿಗೆ ಅವ್ರದ್ದೇ ಒಂದು ಟೀಮ್ ಮಾಡಿ, ಅದಕ್ಕೆ ಒಂದು ಬೇಸಿಕಲ್ಲಿ ಅವ್ರು ಮಿನಿಮಮ್ ಅವ್ರು ಪಾಸ್ ಆಗಲೇಬೇಕನ್ನೋ ಉದ್ದೇಶಕ್ಕೆ ಆ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಎಲ್ಲ ಥರದ ಅನುಕೂಲ ಮಾಡಿಕೊಟ್ಟು ಅವ್ರಿಗೆ ತೊಂದರೆ ಆಗ್ದಂಗೆ ನಾವಿಲ್ಲಿ ಅವ್ರನ್ನ ಪಾಸ್ ಮಾಡಿಸ್ತೀವಿ. ಅದಕ್ಕೆ ಏನು ಬೇಕೋ ಅದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಸರ್, 2016 ಅಲ್ಲಿ ಸ್ಟಾರ್ಟ್ ಮಾಡ್ತೀರಾ, 2026 ಬರೋ ಅಷ್ಟರಲ್ಲಿ ಪ್ರೈಮರಿ ಸ್ಕೂಲಿಂದ ಸ್ಟಾರ್ಟ್ ಆಗಿ ಹೈಸ್ಕೂಲ್, PU ಕಾಲೇಜ್, ಡಿಗ್ರಿ ಕಾಲೇಜಿಗೆ ತಂದಿದ್ದೀರಾ. ನೆಕ್ಸ್ಟ್ 2026 ಇಂದ ನೆಕ್ಸ್ಟ್ ಇನ್ 5-10 ಇಯರ್ಸ್ಗೆ ನಿಮ್ ವಿಷನ್ ಏನು ವೇದ ಇನ್ಸ್ಟಿಟ್ಯೂಷನ್ ಬಗ್ಗೆ? ನಮ್ಮ ವಿಷನ್ ಹೇಳಿದ್ರೆ ಈಗ ಇನ್ನು ದೊಡ್ಡ ಮಟ್ಟಕ್ಕೆ ನಮ್ದು ಪ್ಲಾನ್ ಇದೆ. ನಮ್ದು ಆಯುರ್ವೇದಿಕ್ ಕಾಲೇಜ್ ಪ್ಲಾನ್ ಇದೆ. ಈಗಾಗಲೇ ಪಕ್ಕದಲ್ಲಿ ಲ್ಯಾಂಡ್, ಅದಕ್ಕೋಸ್ಕರ ನಾವು ಬೈ ಮಾಡಿ ಕ್ಯಾಂಪಸ್ ಅನ್ನು ಜಾಗ ಸಾಕಾಗ್ತಲ್ಲಿ ಎಕ್ಸಿಸ್ಟ್ ಮಾಡಿ ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ನೆಕ್ಸ್ಟ್ ಆಯುರ್ವೇದಿಕ್ ಕಾಲೇಜು, ಆಮೇಲೆ ಇನ್ನು ವೃತ್ತಿಪರ ಕೋರ್ಸ್ಗಳು ಯಾವ್ಯಾವ ಇದಾವೆ ಆದಷ್ಟು ನಾವೊಂದು ನಮ್ಮ ಕ್ಯಾಂಪಸ್ಸಲ್ಲಿ ಎಲ್ಲ ಥರದ ಕೋರ್ಸ್ಗಳು ಮಕ್ಕಳಿಗೆ ಇಲ್ಲಿ ಒಳಗಡೆ ಬಂದ ಮೇಲೆ ಇವನ್ ನೀವು ಹೇಳ್ದಂಗೆ LKG ಇಂದ ಹಿಡಿದು ಡಿಗ್ರಿವರೆಗೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಮಕ್ಕಳು ಕಲಿತಾ ಇದ್ದಾವೆ. ಈಗ ಬೇಕಾದ್ರೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳು, ಅವನ್ನ ನಾವು ಇಲ್ಲಿ ತಂದು ಇಲ್ಲೇನೆ ಮಕ್ಕಳು ನಮ್ಮ ಸಂಸ್ಥೆನಲ್ಲೇ ಕಲಿತು ಹೊರಗಡೆ ಹೋಗ್ಬೇಕು ಜಾಬ್ಗೆ ಅನ್ನೋ ಥರ ನಾವೊಂದು ಕಲ್ಪನೆ ಇಟ್ಕೊಂಡಿದ್ದೀವಿ. ಆಮೇಲೆ ಈ ಕ್ಯಾಂಪಸ್ಗೆ ಏನೇನು ಬೇಕೋ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಥರದಲ್ಲೂ ನಾವು ಡೆವಲಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ನಿಮ್ ಸ್ಕೂಲಲ್ಲಿ ಸ್ಟಾಫ್ ಹೇಳ್ತಾ ಇದ್ರು ನಿಮ್ಗೆ KG to PG ಒಂದು ಕಾನ್ಸೆಪ್ಟ್ ಇದೆ ಅಂತ. ಕಿಂಡರ್ ಗಾರ್ಡನ್ ಟು ಪೋಸ್ಟ್ ಗ್ರಾಜುಯೇಟ್ ಒಂದೇ ಕ್ಯಾಂಪಸ್ ಅಲ್ಲಿ ಇರಬೇಕು ಇಲ್ಲ ಅಂತ ಕಾನ್ಸೆಪ್ಟ್ ಹೆಂಗ್ ಬಂತು ನಿಮ್ಗೆ? ಇದು ನಮಗೆ ಈಗ ಸಾಕಷ್ಟು ವಿದ್ಯಾಸಂಸ್ಥೆಗಳು ಇದ್ದಾವೆ, ಏನೋ ಒಂದು ಮಾಡ್ತಾರೆ, ಬೇಕೋ ಬೇಡ ಅನ್ನೋ ಥರ. ನಾವು ನೋಡಿದಂಗೆ ಅಷ್ಟೊಂದು ಡೆವಲಪ್ಮೆಂಟ್ಗಳು ಕಾಣ್ತಾ ಇಲ್ಲ. ನಾವೊಂದು ಉದ್ದೇಶ ಇಟ್ಕೊಂಡು ಹೊರಗಡೆ ಹೊರಟಿವಿ. ಸಂಸ್ಥೆನ ಈಗ ನಾವು LKG ಇಂದ ಏನು ಶುರು ಮಾಡಿದ್ವಿ, ಅಲ್ಲಿಂದ ಡೇ 1 ಇಂದಲೂ ನಾವು ಸ್ಟಾರ್ಟ್ ಮಾಡಿದ್ದೇನೆಂದ್ರೆ ಡೇ ಬೈ ಡೇ ಇದನ್ನು ನಾವು ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಇಡೀ ಒಂದು ಸಂಸ್ಥೆ ಎಲ್ಲ ಕಡೆ ನಮ್ಮದು ಹೆಸರು ಮಾಡಬೇಕು, ಸಂಸ್ಥೆ ಹೆಸರು ಗೊತ್ತಾಗಬೇಕು ಹೊರಗಡೆ ಅನ್ನೋ ಉದ್ದೇಶಕ್ಕೆ ಇಲ್ಲಿದು ಒಂದು ಆಚಾರ ವಿಚಾರ ಸಂಸ್ಕಾರ, ಇಲ್ಲೊಂದು ವಾತಾವರಣ, ಇಲ್ಲೊಂದು ಕಲಿಕೆ, ಮಕ್ಕಳು ಡೆವಲಪ್ಮೆಂಟು, ಅವ್ರ ಭವಿಷ್ಯ, ಅವರು ಮಕ್ಕಳ ಒಂದು ವಿದ್ಯೆ ಜೊತೆಗೆ ವಿನಯ, ಒಂದು ಸಂಸ್ಕಾರ, ಇವನ್ನೆಲ್ಲ ಕಲ್ತ್ಕೊಂಡು ಹೊರಗಡೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಆ ದಿನ ನಾವು ತೀರ್ಮಾನ ಮಾಡಿದ್ದೇನೆಂದ್ರೆ ಸಂಸ್ಥೆನ ನಾವು KG ಇಂದ PG ವರೆಗೆ ಇಲ್ಲಿ ಮಾಡಲೇಬೇಕಂತ ಉದ್ದೇಶ ಇಟ್ಕೊಂಡು ಹಂತವಾಗಿ ಇವತ್ತು ಡಿಗ್ರಿವರೆಗೆ ಬಂದಿದ್ವಿ. ಇನ್ನು ಬರೋ ದಿನಗಳಲ್ಲಿ ನಾವೇನೇನು ಕನಸ್ಕೊಂಡಿದ್ವಿ ಅದನ್ನು ಇನ್ನೂ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದೊಂದು ಭರವಸೆ ನಮ್ಗೆ ಇದೆ. ಸರ್, ವೇದ ಶಿಕ್ಷಣ ಸಂಸ್ಥೆ ಒಂದು ರೆಸಿಡೆನ್ಷಿಯಲ್ ಕ್ಯಾಂಪಸ್ ಇದೆ. ಅಬೌವ್ 500 ಸ್ಟೂಡೆಂಟ್ಸ್ ಇದ್ದಾರೆ ಈಗ ಕ್ಯಾಂಪಸ್ ಅಲ್ಲಿ. ಎಷ್ಟು ಹುಷಾರಾಗಿರ್ಬೇಕು ಮತ್ತೆ ಎಷ್ಟು ಸೆನ್ಸಿಬಲ್ ಆಗಿರ್ಬೇಕು, ಅಷ್ಟು ಮಕ್ಕಳನ್ನ ಮ್ಯಾನೇಜ್ ಮಾಡೋದು, ಮತ್ತೆ ಡಿಸಿಪ್ಲಿನ್ ಎಷ್ಟು ಇಂಪಾರ್ಟೆಂಟ್ ಇದರಲ್ಲಿ? ಡಿಸಿಪ್ಲಿನು ಅಂದ್ರೆ ಈಗ ಕೇರ್ ಟೇಕರ್ಗಳು, ಆಮೇಲೆ ವಾರ್ಡನ್ನು, ಅವ್ರದ್ದು ಕೆಲಸ ಪಾತ್ರ ಜಾಸ್ತಿ ಇದೆ. ಅವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಲಾಸ್ ಅವರ್ ಬಿಟ್ಮೇಲೆ ಸ್ಟಡಿ ಅವರ್ ಅಂತ ಇರುತ್ತೆ, ಬೆಳಗ್ಗೆ ಸಾಯಂಕಾಲ ಯಾವಾಗಲೂ ಎಂಗೇಜ್. ಅದರಲ್ಲಿ ಮಧ್ಯದಲ್ಲಿ 1 hour ಏನೋ ಆಟ ಪಾಠಕ್ಕೇನೋ ಬಿಟ್ಟಿರ್ತಾರೆ.
ಮಕ್ಕಳಿಗೆ ಇಲ್ಲಿಂದಲೇ ಯಾವುದೇ ಒಂದು ಅದರ್ ಆಕ್ಟಿವಿಟೀಸ್ಗೆ ಅವಕಾಶ ಕೊಡಲ್ಲ. ಓಕೆ. ಮೇಯ್ನು ಇಲ್ಲಿ ನಾವು ಮಾಡ್ತಿರೋದು ಏನಪ್ಪಾ ಅಂದ್ರೆ ಯಾವುದೋ ಒಂದು ಒಳಗಡೆ ಒಂದು ಮೊಬೈಲ್ ಬಿಡಲ್ಲ, ಆಮೇಲೆ ಇಲ್ಲಿ ಒಂದು ಯಾವುದೇ ಟಿವಿ ತೋರಿಸಲ್ಲ, ಬೇರೆ ಅನದರ್ ಯಾವುದೇ ಒಂದು ಆಕ್ಟಿವಿಟೀಸ್ಗೆ ನಾವು ಒಂದು ಅವಕಾಶ ಕೊಡಲ್ಲ. ಕ್ಯಾಂಪಸ್ ಒಳಗಡೆ ಇದ್ಮೇಲೆ ಅವ್ರದ್ದು ಹಾಸ್ಟ್ಲು, ಕ್ಯಾಂಟೀನು, ಕ್ಲಾಸು ಬಿಟ್ಟರೆ ಸ್ಟಡಿ ಅವರ್, ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಕೆಲಸಕ್ಕೆ ನಾವು ಅವಕಾಶ ಕೊಡಲ್ಲ. ಜಾಸ್ತಿ ಮಕ್ಕಳು ಮನೆಗೆ ಹೋಗ್ತೀವಿ ಅಂತಲೂ ಹೇಳಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ಹಬ್ಬ ಹುಣ್ಣಿಮೆಗಳು ಮತ್ತು ಯಾವುದೇ ಬಂದಾಗ ಮಕ್ಕಳಿಗೆ ಮನೆ ಥರನೇ ವಾತಾವರಣ, ಹಬ್ಬದ ವಾತಾವರಣನೇ ಮೂಡಿಸ್ತೀವಿ. ಇಲ್ಲಿ ಎಲ್ಲ ಹಬ್ಬಗಳು ಇಲ್ಲೇ ಮಾಡ್ತೀವಿ ನಾವು. ಒಂದು ಸಂಕ್ರಾಂತಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ಗಣೇಶನ ಹಬ್ಬ ಅತಿ ವಿಜೃಂಭಣೆಯಿಂದ ಮಾಡ್ತೀವಿ ವರ್ಷ ಇಲ್ಲಿ. ನಾವು ಗಣೇಶನ ವಿದ್ಯೆಗೆ ಅಧಿಪತಿ ಅಂತ ವಿದ್ಯಾದೇವತನ ಗಣೇಶ ಅಂತ ಇಟ್ಕೊಂಡು ಪರಿಕಲ್ಪನೆ ಇಟ್ಕೊಂಡು ಹೊರಗಡೆ ಬಂದು ಅದರ ಆಶೀರ್ವಾದದಿಂದ ಇವತ್ತು ಈ ಸಂಸ್ಥೆ ಬೆಳ್ಕೊಂಡು ಹೋಗ್ತಾ ಇದೆ. ಅದರಿಂದ ಮಕ್ಕಳಿಗೆ ನಾವು ಇಲ್ಲಿ ಏನಾಗುತ್ತಂದ್ರೆ ನಮ್ಮ ದೊಡ್ಡವ್ರ ಕಂಡ್ರೆ ಒಂದು ಭಯ, ಭಕ್ತಿ, ಒಂದು ಗೌರವ ಅವನ್ನ ಇಲ್ಲಿಂದಲೇ ಒಂದು ಅವ್ರಿಗೆ ನಾವು ಕಲಿಸ್ಕೊಂಡು ಬರ್ತಾ ಇರ್ತೀವಿ. ಸಮಾಜ ಅಂದ್ರೆ ಏನು, ಸಂಸ್ಥೆ ಅಂದ್ರೆ ಏನು, ಆಮೇಲೆ ಹೊರಗಡೆ ನಾವು ಯಾವ ಥರ ಇರಬೇಕು, ಏನು ಮಾಡಬೇಕು ಅನ್ನೋದನ್ನ ಮಕ್ಕಳಿಗೆ ಅವಾಗವಾಗ ನಾವು ಅದಕ್ಕೆ ಪೂರಕವಾದಂಥ ಔಟ್ಸೋರ್ಸ್ನೇ ಕರೆಸಿ ಅವ್ರ ಹತ್ರ ನಾವು ಅವಾಗವಾಗ ಕಾರ್ಯಗಾರಗಳನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಸರ್, ಚಿಕ್ಕ ಹಳ್ಳಿಯಿಂದ ಬಂದ್ಬಿಟ್ಟು ನೀವು ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ತೀರಾ. ಈಗಿನ ಜನರೇಷನ್ ಯೂತ್ಗೆ ಅದೊಂದು ದೊಡ್ಡ ಇನ್ಸ್ಪಿರೇಷನಲ್ ಸ್ಟೋರಿ. ಈಗ ನೀವು ಆ ದಿನ ಫ್ಯಾಕ್ಟ್ರಿಲಿ ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ರು ಅಂತ ಹೇಳಿದ್ರಿ ನೀವು. ಅವತ್ತು ನೀವೇನಾದ್ರೂ ಧೃತಿಗೆಟ್ಟಿದ್ರೆ ಇವತ್ತು ನೀವು ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆ ಕಟ್ಟಕ್ ಆಗ್ತಿರ್ಲಿಲ್ಲ. ಅದ್ರ ಬಗ್ಗೆ ನೀವೇನು ಹೇಳಿದ್ರು? ನಾನು ಬಾಲ್ಯದಿಂದಲೂ ನನ್ನದೇ ಆದಂಥ ಒಂದು ಆಸೆ, ಆಕಾಂಕ್ಷೆ, ಕನಸುಗಳು ಇಟ್ಕೊಂಡು ಬೆಳೆದವನು ನಾನು. ನಮ್ಮದು ಮೂಲ ನನ್ನ ಬುದ್ಧಿನೇ ವ್ಯಾಪಾರ ಮನೋಭಾವನೆ, ನನ್ನ ಮನಸ್ಸು ಯಾವಾಗ್ಲೂ ವ್ಯಾಪಾರದಿಂದ ನಾವು ಏನಾದರೂ ಮಾಡಿ ಸಂಪಾದನೆ ಮಾಡಿ ದೊಡ್ಡವರಾಗಬೇಕು, ಬೇರೆ ಯಾವುದೇ ಒಂದು ಇದರಿಂದ ನಮ್ಮ ಕೈಲಿ ಆಗಲ್ಲ ಅನ್ನೋದೊಂದು ನಾನು ಬರ್ತಿಂದಲೂ ನನಗೆ ಬಂದದ್ದು. ನನ್ನ ಮೂಲ ವೃತ್ತಿ ಜೀವನ ನಮ್ಮ ತಂದೆದು ಒಂದು ಹಳ್ಳಿಯಲ್ಲಿ ನಮ್ದೊಂದು ಚಿಕ್ಕದ ಅಂಗಡಿ ಇದೆ. ಈಗಲೂ ಒಂದು 100 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಅಂಗಡಿ ಇವತ್ತಿನವರೆಗೂ ಇದೆ. ಅದರಿಂದ ಒಂದು ಸಣ್ಣ ಕಾಫಿ ಪುಡಿ ವ್ಯಾಪಾರನ ನಮ್ಮ ತಂದೆ ಮಾಡ್ಕೊಂಡು ಬಂದಿದ್ದು. ಆ ಒಂದು ನನಗೆ ಅಲ್ಲಿಂದಲೂ ಒಂದು ವ್ಯಾಪಾರ ವಹಿವಾಟಿನ ಬಗ್ಗೆ ನನಗೆ ಆಸೆ, ಆಮೇಲೆ ಕನಸು. ಅದನ್ನು ಮುಗಿಸ್ಕೊಂಡು ಹಿಂಗೆ ಮಾಡಿದಾಗ ನಾನು ವಿದ್ಯಾಭ್ಯಾಸದಲ್ಲಿ ಅಷ್ಟೊಂದು ಪ್ರಗತಿ ಕಾಣಲಿಲ್ಲ. SLC ಆದ ತಕ್ಷಣ ಒಂದು ITI ಮಾಡ್ಕೊಂಡು ಅದಾದಮೇಲೆ ಬೆಂಗಳೂರಿಗೆ ಹೋಗಿ ನಾನೊಂದು ಫ್ಯಾಕ್ಟ್ರಿ ಸೇರಿಕೊಂಡು, ಫ್ಯಾಕ್ಟ್ರಿಯಲ್ಲಿ ನನಗೆ ಏನೇ ಸೇರಿಕೊಂಡು ನನಗೆ ಹೊರಗಡೆ ಆಸೆ, ಏನಾದರೂ ಮಾಡಬೇಕು, ನಾನು ದೊಡ್ಡದಾಗಿ ಬೆಳಿಬೇಕು, ಒಂದು ಸಂಸ್ಥೆ ಕಟ್ಟಬೇಕು ಅನ್ನೋದೊಂದು ಆಸೆ, ಆಕಾಂಕ್ಷೆ ಇಟ್ಕೊಂಡು ನಾನು ಬೆಳೆದು ಬಂದೆ. ಅದೇ ಥರನೇ ಸಾಕಷ್ಟು ವ್ಯವಹಾರಗಳಲ್ಲಿ ಸಾಕಷ್ಟು ಕಷ್ಟ, ನಷ್ಟ, ನೋವು, ನಲಿವು, ಮಾನ, ಅವಮಾನಗಳು ಎಲ್ಲದರಲ್ಲೂ ಸಹಿಸಿಕೊಂಡು ಕೊನೆಗೆ ಒಂದು ಸನ್ಮಾನಕ್ಕೆ ಬರೋ ಒಂದು ಮಟ್ಟಕ್ಕೆ ಬೆಳೆದೆ ನಾನು ಅಂದ್ರೆ ತಪ್ಪಾಗ್ಲಾರ್ದು. ಸರ್, ನಮ್ಮ ಚಾನೆಲ್ಗೆ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಇಷ್ಟೊಂದು ಒಳ್ಳೆ ಇನ್ಸ್ಪಿರೇಷನಲ್ ಸ್ಟೋರಿನ ಹೇಳಿದ್ದೀರಾ, ಮತ್ತೆ ಒಂದು ನಿಮ್ಮ ವೇದ ಶಿಕ್ಷಣ ಸಂಸ್ಥೆದು ವಿಷನ್ ಹೇಳಿದ್ದೀರಾ. ತುಂಬಾ ಥ್ಯಾಂಕ್ಸ್ ಸರ್, ನಮ್ಮ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ನಮಸ್ಕಾರ.